ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನಲ್ಲಿ ಇವತ್ತು ಏಳನೇ ದಿನ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಲೋಟ ವಾರ್ಮ್ ವಾಟರ್ನ ಕುಡಿದೆ. ಅದಾದಮೇಲೆ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿದೆ. ವಾಕಿಂಗ್ ಮುಗಿಸ್ಕೊಂಬಂದು ನಾನಿಲ್ಲಿ ಸೋರೆಕಾಯಿ ಜ್ಯೂಸ್ ಮಾಡ್ಕೊಳ್ತಿದ್ದೀನಿ. ಸೋರೆಕಾಯಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ. ಇವಾಗ ನಾನು ಒಂದು ಜಾಲರಿ ತೊಗೊಂಡು ಸೋಸ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ಜ್ಯೂಸು ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ನಾನಿವಾಗ ಇದನ್ನು ಸೋಸ್ಕೊಳ್ತಿದ್ದೀನಿ. ನಮ್ಮ ಸೋರೆಕಾಯಿ ಜ್ಯೂಸು ರೆಡಿ ಆಯಿತು. ಇದನ್ನು ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಾನಿವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಓಟ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಹೊತ್ತು ನೆನೆಸಿಡ್ತಾ ಇದ್ದೀನಿ. ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ಹಾಗೆ ಇದು ಸಬ್ಜಾ ಸೀಡ್ಸು 1 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ. ನೈಟ್ ಕೂಡ ನೆನೆಸಿಟ್ಕೋಬೋದು, ಇಲ್ಲ ಬೆಳಗ್ಗೆ ಕೂಡ ನೆನೆಸ್ಕೋಬೋದು. ಹಾಗೆ 1-2 ಪೀಸಷ್ಟು ಪಪ್ಪಾಯನ ಚೆಂದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಓಟ್ಸ್ನ ನೆನೆ ಇಟ್ಟಿದ್ನಲ್ವ, ಅದನ್ನು ನೀರು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್. ಇವಾಗ ಒಂದು ಜಾರ್ ತೊಗೊಳ್ತೀನಿ. ಇದಕ್ಕೆ ನಾನು ಓಟ್ಸ್ ಹಾಕ್ಕೊಳ್ತೀನಿ. ನಾನಿವತ್ತು ಓಟ್ಸ್ ಮತ್ತು ಪಪ್ಪಾಯ ಹಾಕಿ ಸ್ಮೂದಿ ಮಾಡ್ಕೊಳ್ತಿದ್ದೀನಿ. ಸಿಂಪಲ್ಲು, ಬೇಗ ಕೂಡ ಮಾಡ್ಕೊಳ್ಬೋದು. ಟಿಫನ್ ಬದಲಾಗಿ ಈ ಥರ ಸ್ಮೂದಿನೇ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ದ್ರಾಕ್ಷಿ ಮತ್ತು ಅಂಜೂರ ಹಾಗೆ ಉತ್ತುತ್ತ ಹಣ್ಣು ನೆನೆಸಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಹಾಗೆ ಸಬ್ಜಾ ಸೀಡ್ಸ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು, ಶುಗರ್ ಹಾಗೆ ಹನಿ ಏನು ಯೂಸ್ ಮಾಡ್ತಾ ಇಲ್ಲ ಇವತ್ತು ನಾನು. ರುಬ್ಕೊಂಬಂದೆ, ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಸಬ್ಜಾ ಸೀಡ್ಸು ಹಾಗೆ ಮೇಲೆ ಬಾದಾಮಿ ಹಾಕ್ಕೊಂಡು, ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಓಟ್ಸ್ ಪಪ್ಪಾಯ ಸ್ಮೂದಿ ರೆಡಿ ಆಯಿತು. ಅದಾದಮೇಲೆ ನಾನು ಮಧ್ಯಾಹ್ನ 11:30ಗೆ ಆರೆಂಜ್ ಜ್ಯೂಸ್ ತೊಗೊಳ್ತಿದ್ದೀನಿ. ಶುಗರು ಮತ್ತು ಐಸ್ ಏನೂ ಹಾಕಿಲ್ಲ. ಮಧ್ಯಾಹ್ನ ಊಟಕ್ಕೆ ನಾನು ಪಲ್ಯ, ಸಾಂಬಾರು ಹಾಗೆ ಸೌತೆಕಾಯಿ, ಕ್ಯಾರೆಟ್, 2 ರೊಟ್ಟಿ ತೊಗೊಂಡಿದ್ದೀನಿ. ಇದು ನನ್ನ ಮಧ್ಯಾಹ್ನದ ಊಟ ಫ್ರೆಂಡ್ಸ್. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು, ಎಲ್ಲ ಕೆಲಸ ಇರುತ್ತಲ್ಲ ಎಲ್ಲ ಮುಗಿಸ್ಕೊಂಡೆ ಮತ್ತೆ ನಾನು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ತಿನ್ನೋಣ ಅಂತ ಏನು ತಿಂತೀನಿ ಅಂತ ತೋರಿಸ್ತೀನಿ. ಸ್ನ್ಯಾಕ್ಸಿಗೆ ನಾನು ಮಕ್ಕಾನ ತೊಗೊಂಡಿದ್ದೀನಿ. ಅವತ್ತೇ ಮಕ್ಕಾನನ್ನು ಫ್ರೈ ಮಾಡಿಟ್ಟಿದ್ದು ತೋರಿಸಿದ್ನಲ್ವ, ಅದೇ ಮಕ್ಕಾನಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೊಟೊ ಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಷ್ಟು ಗ್ರೀನ್ ಟೀ ತೊಗೊಂಡಿದ್ದೀನಿ. ಹಾಗೆ ತಿನ್ನೋಕ್ಕಿಂತ ಫ್ರೆಂಡ್ಸ್, ಈ ಥರ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ರಾತ್ರಿ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ರಾತ್ರಿ ಊಟಕ್ಕೆ ನಾನು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ, ಹಾಗೆ ಪಲ್ಯ ತೊಗೊಂಡಿದ್ದೀನಿ, ಎಗ್ ಬುರ್ಜಿ ತೊಗೊಂಡಿದ್ದೀನಿ, ಹಾಗೆ ಸಲಾಡ್ ತೊಗೊಂಡಿದ್ದೀನಿ. ಇದು ನನ್ನ ರಾತ್ರಿಯ ಊಟ ಫ್ರೆಂಡ್ಸ್. ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಊಟ ಎಲ್ಲ ಮುಗೀತು. ಇವಾಗ ವಾಕಿಂಗ್ ಮಾಡಬೇಕು. ನೋಡಿದ್ರಲ್ವ ಮನೆಯಲ್ಲೇ ಹೇಗೆ ಈಸಿಯಾಗಿ ಮನೇಲಿ ಮಾಡೋವಂಥ ಅಡುಗೆನೇ ತಿಂದು ಆರಾಮಾಗಿ ನಾವು ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು. ಇವತ್ತು ಡೇ 7 ಕಂಪ್ಲೀಟಾಗಿ ಮುಗಿಸಿದ್ದೀನಿ. ನಾಳೆ ಡೇ 8. ನಾಳೆ ಯಾವ್ಯಾವ ರೆಸಿಪಿ ಮಾಡ್ಕೊಂಡು ತಿಂತೀನಿ, ಏನೇನೆಲ್ಲ ತಿಂತೀನಿ ಅಂತ ತೋರಿಸ್ತೀನಿ. ನಾಳೆ ವಿಡಿಯೋನ ನೋಡಿ. ಬಾಯ್ ಫ್ರೆಂಡ್ಸ್.